ಇವತ್ತು ದೇಶ ಕಂಡರಿಯದ ಒಂದು ದೊಡ್ಡ ಮಟ್ಟದ ಲೈಂಗಿಕ ದೌರ್ಜನ್ಯ ಇವತ್ತು ನಮ್ಮ ಕರ್ನಾಟಕದ ಹಾಸನ ಭಾಗದಲ್ಲಿ ಆಗಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂಥರ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನ ಇವತ್ತು ಧೂಳಿಪಟ ಮಾಡಿ ಹಾಕಿದ್ದಾರೆ ಈ ಒಂದು JDS ಮತ್ತೆ ಮೈತ್ರಿಕೂಟ ಏನು NDA ಮೈತ್ರಿಕೂಟ ಇಲ್ಲಿದೆ. ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಾಜೊಲ್ಲ ರೇಪಣ್ಣ ಅಂತಾನೆ ಇವತ್ತು ವರ್ಲ್ಡ್ ಫೇಮಸ್ ಆಗ್ತಾ ಇದ್ದಾರೆ. ಅಷ್ಟೊಂದು ಮಂದಿ ಮಹಿಳೆಯರು ಎಲ್ಲಾ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ರು 300 ಮಹಿಳೆಯರು 3000 ವಿಡಿಯೋಗಳು ಅಂತ. ಈ ತರ ಒಂದು ಕಾಮ ಪಿಶಾಚಿ ಇವತ್ತು ಬದುಕಿದೆ ಅನ್ನೋದಕ್ಕೇನೆ ಇವತ್ತು ನಮಗೆಲ್ಲ ನಾಚಿಕೆ ಆಗ್ತಾ ಇದೆ ಹೇಳೋದಕ್ಕೆ. ಇವತ್ತು ನರೇಂದ್ರ ಮೋದಿ ಅವರು ಬಿಜೆಪಿ ಅವರು ಒಂದ್ ಕಡೆಗೆ ಹೇಳ್ತಾ ಇರ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಅಂದ್ರೆ ಇವತ್ತು ಬೇಟಿನ ಬಚಾವೋ ಮಾಡಿ ಬೇಟಿನ ಪಡಾವೋ ಅಂತ ಮಾಡಿ ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳ ಮಾಡ್ಬೇಕಾ? ನರೇಂದ್ರ ಮೋದಿ ಅವರೇ, ನಿಮಗೇನಾದ್ರೂ ರಾಜ್ಯದ ಮಹಿಳೆಯರ ಮೇಲೆ ದೇಶದ ಮಹಿಳೆಯರ ಮೇಲೆ ಒಂದಿಷ್ಟಾದ್ರೂ ಕಾಳಜಿ ಇದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು ಹೇಳ್ಕೊಂಡ್ಬಂದು ಇವತ್ತು ಗಲ್ಲಿಗೇರಿಸೋ ಒಂದು ಪರಿಸ್ಥಿತಿ ಬಂದಿದೆ. ಎಷ್ಟೊಂದು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು ಈವನ್ ಚಿಕ್ಕ ಹೆಣ್ಣು ಮಕ್ಕಳು ಸಹ ಇದರಲ್ಲಿ ಬಲಿಯಾಗಿದ್ದಾರೆ ಅಂತ ಹೇಳಿ. SIT ಅವರು ಬರೀ 2 ಕಂಪ್ಲೇಂಟ್ ಏನಾಗಿದೆ ಹಾಸನದಲ್ಲಿ, ಆ ಕಂಪ್ಲೇಂಟ್ ಆಧಾರಿತವಾಗಿ ಅವರು ತನಿಖೆ ನಡೆಸಬಾರ್ದು. ಆ ವಿಡಿಯೋಗಳಲ್ಲಿ ಯಾರ್ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೋ ಪ್ರತಿಯೊಬ್ಬ ಮಹಿಳೆಯರ ಹತ್ರನೂ ಮಾತಾಡಬೇಕು, ಅವರಿಗೆ ಸೆಕ್ಯೂರಿಟಿಯನ್ನ ಒದಗಿಸೋ ಒಂದು ಕೆಲಸ ಮಾಡಬೇಕು. ಅದಾದ ಮೇಲೆನೆ ಈ ಒಂದು ಪ್ರಜ್ವಲ್ ರೇವಣ್ಣ ನಂತರ ಕಾಮ ಪಿಸಾಚಿಗಳಿಗೆ ಗಲ್ಲಿಗೇರ್ಸಕ್ಕಾಗೋದು. ಬರೀ ಆ 2 FIR ಮೇಲೆ, ಆ 1 FIR 2 FIR ಏನ್ ಹಾಕಿದ್ರೆ ಅದ್ರ ಮೇಲೆ ಕೇಸ್ ನಿಲ್ಲಲ್ಲ. ಏನು 300 ಮಂದಿ ಮಹಿಳೆಯರು ಸಂತ್ರಸ್ತ ಮಹಿಳೆಯರಿದ್ದಾರೆ, ಅವರು ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು, ಬಿಜೆಪಿ JDS ನ ಕಾರ್ಯಕರ್ತರಾಗಿರ್ಬೋದು, ಪದಾಧಿಕಾರಿಗಳಿಗೆ ಆಗಿರ್ಬೋದು, ಯಾರೇ ಆಗಿರ್ಲಿ ಧೈರ್ಯವಾಗಿ ಮುಂದೆ ಬನ್ನಿ. SIT ಮುಂದೆ ಏನು ನಿಜ ಆಗಿದೆ, ವಾಸ್ತವ ಏನಿದೆ ದಯವಿಟ್ಟು ಹೇಳಿ. ಇಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಒಂದು ಕಾಮುಕ ಪಿಶಾಚಿ ಲೈಂಗಿಕ ದೌರ್ಜನ್ಯ ಎಸಗಿರೋ ಈ ಪ್ರಜ್ವಲ್ ರೇವಣ್ಣ ಬದುಕೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಗಲ್ಲಿಗೆ ಏರಿಸಲೇಬೇಕು ಅಂತ ಹೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ.